ಸನ್ಮಾನ್ಯ ಅಧ್ಯಕ್ಷರೇ, ರೈತರಿಗೆ ಬಹಳ ತೊಂದರೆ ಆಗ್ತಿದೆ. ಇವತ್ತು ಉತ್ತರ ಕೊಡಿಸ್ತೀವಿ ಅಂತ ಹೇಳಿ ಕೊಬ್ಬರಿದು ಸನ್ಮಾನ್ಯ ಅಧ್ಯಕ್ಷರೇ, ನಮ್ದೊಂದು ನಿಲುವಳಿ ಸೂಚನೆಯನ್ನ ನೆನ್ನೆನು ಕೊಟ್ಟಿದ್ದೇನೆ, ರಿಫ್ಯೂಸ್ ಮಾಡಿದ್ರಿ. ಮತ್ತೆ ನಾನು ಇವತ್ತು ನಿಲುವಳಿ ಸೂಚನೆಯನ್ನ ಲಾ ಅಂಡ್ ಆರ್ಡರ್ ಬಗ್ಗೆ ನಾನು ಕೊಟ್ಟಿದ್ದೀನಿ. ಯಾಕಂದ್ರೆ ಕರ್ನಾಟಕದಲ್ಲಿ ಆಯ್ತು, ಈಗ ಮಾಡುವ ಬೇಗ ಫಾಸ್ಟ್ ಮಾಡಿಕೊಂಡು ಹೋಗುವ. ನಮ್ಗೆ ಈಗ ಕೊಬ್ಬರಿದು ಇವತ್ತು ಉತ್ತರ ನಾಳೆ ಆಯ್ತು ಸರ್ ಅಕ್ಷ ಅವರೇ. ಅಲ್ಲ ಬರೋದಿಲ್ಲ ಅಂತ ಹೇಳಿ ರೂಲಿಂಗ್ ಆಗಿದೆ. ಅದರಿಂದ ನಿಲುವಳಿ ಸೂಚನೆ ಅವ್ರು ಬೇರೆ ಬೇರೆ ಯಾವ್ದ್ರಲ್ಲಾದ್ರೂ ತಗೊಳ್ಬಹುದು. ಯಾವ ಬಂದಿದೆ ಹಿಂದೆ ಎಲ್ಲ ಲಾ ಅಂಡ್ ಆರ್ಡರ್ ತೀರ್ಮಾನ ಮಾಡಲಿ. ಅಲ್ಲ, ಲಾ ಅಂಡ್ ಆರ್ಡರ್ ಸಿಚುವೇಶನ್ ಕೆನಾಟ್ ಬಿ ದಿ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಅನ್ ಅಡ್ಜರ್ನ್ಮೆಂಟ್ ಮೋಷನ್. ಇದು ರೂಲಿಂಗ್ ಆಗಿದೆ, 70s ಅಲ್ಲೇ ರೂಲಿಂಗ್ ಆಗಿದೆ. ನಮ್ದೇನಿಲ್ಲ. ವಿರುದ್ಧವಾಗಿ ಐ ಫುಲ್ಲಿ ಅಗ್ರಿ ವಿತ್ ಯು. ಐ ಫುಲ್ಲಿ ಅಗ್ರಿ ವಿತ್ ದಟ್ ರೂಲಿಂಗ್. ಆದ್ರೆ ಒಂದು ಪ್ರಾಬ್ಲಮ್, ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಒಂದು ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಬಗ್ಗೆ ಮಾತಾಡ್ತಾ ಇಲ್ಲ. ಇಲ್ಲಿ ಕೊಟ್ಟಿರೋದೇನು ಸ್ವಾಮಿ, ಲಾ ಅಂಡ್ ಆರ್ಡರ್ ಅಂತ ಕೊಟ್ಟಿರೋದು. ಅದನ್ನ ಬರೋದಿಲ್ಲ ಅಡ್ಜರ್ನ್ಮೆಂಟ್ ಮೋಷನ್ ಅಲ್ಲಿ ಅಂತ ಹೇಳಿ ರೂಲಿಂಗ್ ಕೊಟ್ಟಿದ್ರೆ ಓದ್ತೀನಿ ಕೇಳಿ. ರಾಜ್ಯದಲ್ಲಿ ಅತ್ಯಾಚಾರ ಅಪರಾಧ ಇವೆಲ್ಲ ಜಾಸ್ತಿ ಈಗ ಪ್ರತಿಪಕ್ಷ ನಾಯಕರಾಗಿ ಅವ್ರಿಗೆ ಒಂದು ಇದರ ಮುಖಾಂತರ ಅರ್ಜಿ ಕೊಟ್ಟಿದ್ದಾರೆ. ನೀವು ಸರ್ಕಾರದ ಮುಖಾಂತರ ನಿಯಮ ಪ್ರಕಾರ ತಾವು ಇವತ್ತು ವಿಚಾರ ಹೇಳ್ತಿದ್ದೀರಿ. 2 ವಿಚಾರ ಕೂಡ ನಾನೆಲ್ಲ ಕೇಳಿದ್ದೇನೆ. ನನಗೆ ಸ್ವಲ್ಪ ಸಮಯ ಅವಕಾಶ ಕೊಡಿ. ಈಗ ಸೆಷನ್ ಸ್ಟಾರ್ಟ್ ಮಾಡುವ ಈ ಮಧ್ಯದಲ್ಲಿ ನಿಲುವಳಿ ಸೂಚನೆ ಆಯ್ತು. ಈಗ ಒಂದು ಯಾವ್ದು ಬೇಕಾದ್ರೂ ಇಶ್ಯೂಸ್ ಅನ್ನು ರೈಸ್ ಮಾಡ್ಲಿ. ಆದ್ರೆ ಇಲ್ಲಿ ನಾನು ಅಡ್ಜರ್ನ್ಮೆಂಟ್ ಮೋಷನ್ ನಲ್ಲಿ ಬರೋದಿಲ್ಲ ಅಂತೇಳಿ ರೂಲಿಂಗ್ ಅಲ್ಲಿ ಇರುವಾಗ ಅದರ ಅಡಿಯಲ್ಲಿ ತಗೋಬೇಡಿ ಅಂತೇಳಿ ನಂದು ಅಷ್ಟೇ ಸಬ್ಮಿಷನ್. ಅವರು ಬೇರೆ ಆದ್ರೆ ನಾವು ಹೇಳೋದು ಈಗ ನೆನ್ನೆ ನೀವೇನು ರಿಫ್ಯೂಸ್ ಮಾಡಿದ್ರಿ. 2 ನಿಲುವಳಿ ಕನ್ವಿನ್ಸ್ ಮಾಡೋ ಪ್ರಶ್ನೆನೇ ಇಲ್ಲ. ರೂಲಿಂಗ್ ಅಷ್ಟೇ. ಆ ರೂಲಿಂಗ್ ಅಲ್ಲಿ ಬರೋದಿಲ್ಲ ಅಂತ ಅಷ್ಟೇ ಹೇಳ್ತಾ ಇದ್ದೀನಿ. ನೀವು ಬೇರೆ ಇದ್ರಲ್ಲಿ ತಗೊಳ್ಳಿ. ಈಗ ಇಲ್ಲ ಅಧ್ಯಕ್ಷರು ಬದಿಗೊತ್ತಿ ತಗೋಬಹುದು. ನಮ್ದೇನಿಲ್ಲ. ಗೃಹ ಸಚಿವರೇ, ಹಿಂದೆ ಎಲ್ಲ ಒಂದು 16 ಬಾರಿ ಚರ್ಚೆ ಆಗಿದೆ ಅಲ್ಲ, ಗೊತ್ತಿಲ್ಲ. ಅವಾಗ ಏನ್ ಕೊಟ್ರು? ಅವಾಗ ಗೊತ್ತಿಲ್ಲ ನನಗೆ. ನಾನೀಗ ಅವಾಗ ಇರ್ಲಿಲ್ಲ. ವಿಚಾರಿಗೆ ಅಂತ ಹೇಳಿದ್ರೆ ತಾವೀಗ ನಿಲುವಳಿ ಸೂಚನೆ ಕೊಟ್ಟಿದ್ರಿ. ನಿನ್ನೆ ಕೊಟ್ಟಿದ್ದು 2 ತಗೊಂಡು ರಿಜೆಕ್ಟ್ ಆಗಿತ್ತು. ಈಗ ಲಾ ಅಂಡ್ ಆರ್ಡರ್ ವಿಚಾರ ತಾವು ಇವತ್ತು ಕೊಟ್ಟಿದ್ರಿ. ನಿಯಮ ಪ್ರಕಾರ ಲಾ ಅಂಡ್ ಆರ್ಡರ್ ಇದರಲ್ಲಿ ನಿಯಮ ಪ್ರಕಾರ ಇದು ಬರುವಂತ ವಿಚಾರ. ಯಾಕೆ ಲಾ ಅಂಡ್ ಆರ್ಡರ್ ಇಲ್ಲ, ನಿಮ್ದೇನಿದೆ ನಿಯಮ ಇದೆ, ಸಂಪ್ರದಾಯ ಪ್ರಕಾರ ಬಂದಿದೆ. ಹಿಂದಿನ ಕಾಲ ಬಂದ ನಿಮ್ಮೊಂದು ವಾದ ಇವತ್ತು ನಡೀತಾ ಇರುವಂಥದ್ದು. ನಾನು ಕೇಳಿದ್ವಿ ಬರೀ 2 ದಿವಸ ಐತೆ ನಮ್ಗೆ. ಇವತ್ತು ಮತ್ತೆ ನಾಳೆ ಉತ್ತರ ಬರಬೇಕು ರಾಜ್ಯಪಾಲರಿಗೆ, ನಾಡಿದ್ದ ಬಜೆಟ್. ಆದ ಕಾರಣ ನಿಮ್ಮ ಲಾ ಅಂಡ್ ಆರ್ಡರ್ ಈ ನಿಲುವಳಿ ಸೂಚನೆ ಯಾಕೆ ನಮಗೆ ತಾಲಿಕ್ಕೆ ಆಗೋದಿಲ್ಲ. ನಾನು 69ಗೆ ಚರ್ಚೆಗೆ ಅವಕಾಶ ಮಾಡಿ ಕೊಡ್ತೇನೆ. ನಾನು ನಿಮ್ಮ ಸೂಚಿಸ ಅಂತ ಹೇಳಿದರೆ ನೀವು ಈ ಲಾ ಅಂಡ್ ಆರ್ಡರ್ ಚರ್ಚೆ ಮತ್ತು ನಿಮ್ಮ ರಾಜ್ಯಪಾಲ ಭಾಷಣ ಜೊತೆಗೆ ಅದನ್ನು ಆಸ್ ಅ ಲೀಡರ್ ಆಫ್ ದಿ ಅಪೋಸಿಷನ್ ನೀವು ಜೊತೆಯಾಗಿ ಮಾಡಿದೆ ಅಂತ ಹೇಳಿಕ್ಕೆ ನಾನು ಅದರ ಪ್ರಸ್ತಾವದಲ್ಲಿ ಮಾಡಬಹುದು. ಸೊ ಈಗ ಪ್ರಶ್ನೆ ತಕ್ಷಣ ನಾವು ಕೊಡ್ಲಿಕ್ಕೆ ತಯಾರು ಮಾಡ್ತೇವೆ.